ಒಂದು 2-3 ದಿನದಿಂದ ಅಂತಂದರೆ ಟಾಕ್ಸಿಕ್ದೇನು ಆ ಒಂದು ಇಂಟ್ರಡಕ್ಷನ್ ವೀಡಿಯೋ ಬಂತು ಆವತ್ತಿನ ದಿನವೇ ನಾನು ಅದಕ್ಕೆ ರಿಯಾಕ್ಷನ್ನು ಕೂಡ ಮಾಡಿ ಈ ಚಾನಲಲ್ಲಿ ಹಾಕಿದ್ದೆ. ನಿಮ್ಗೊಂದು ಡೌಟ್ ಬಂದಿರುತ್ತೆ, ಇದೇನಪ್ಪ ಇದು ವ್ಲಾಗ್ ಚಾನಲ್ ಬಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾ ಇದ್ದಾನಲ್ಲ ಅಂತ. ಸೊ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇತ್ತು, ಮಾಡಬೇಕು ಅಂತ ಅನ್ನಿಸ್ತು. ಸೊ ಈಗ ಏನು ಟಾಕ್ಸಿಕ್ ಟ್ರೈಲರ್ ಅಂದರೆ ಇಂಟ್ರಡಕ್ಷನ್ ವೀಡಿಯೋ ಥರ ಬಂತು, ಅದ್ರ ಮೇಲೆ ಅಡ್ವೊಕೇಟ್ ಒಬ್ಬರು ಕೇಸನ್ನು ಫೈಲ್ ಮಾಡಿದ್ದಾರೆ. ಅಂದರೆ ನಾವು ನೀವು ಅಂದ್ಕೊಳ್ಳಂಗೆ ಯಶ್ ಅವ್ರ ಮೇಲಾಗಲಿ ಅಥವಾ ಟಾಕ್ಸಿಕ್ ಫಿಲಮ್ ಮೇಲಾದರೂ ಆಗಲಿ ಮಾಡಿಲ್ಲ. ಆ್ಯಕ್ಚುಲಿ ಅವ್ರು ಮಾಡಿರೋದೊಂದು ಒಳ್ಳೆ ಥರನೇ ಅನ್ನಿಸ್ತಾ ಇದೆ ನನಗೆ. ಸೊ ಅದನ್ನು ಯಾಕೆ ಅಂತ ನಾನು ಹೋಗ್ತಾ ಹೇಳ್ತೀನಿ. ಸೊ ಏನಪ್ಪ ಆಗಿದೆ ಅಂತಂದರೆ ಸಿಂಪಲ್ ವಿಚಾರ, ಯಶ್ ಅವ್ರದ್ದು ಮೊನ್ನೆ ಏನು ಟಾಕ್ಸಿಕ್ ಫಿಲಮ್ದು ಆ ಟೀಸರ್ ಒಂದು ಬಂತಲ್ಲ, ಅದಕ್ಕೆ ವಕೀಲರು ಅವ್ರ ಹೆಸರು ಬಂದ್ಬಿಟ್ಟು ಲೋಹಿತ್ ಹನುಮಂತಪ್ಪ ಅಂತ. ಸೊ ಅವರು ಸೆನ್ಸಾರ್ ಮಂಡಳಿಗೆ ಹೋಗ್ಬಿಟ್ಟು ದೂರು ಕೊಟ್ಟಿದ್ದಾರೆ. ನಂದು ಮಿಸ್ಟರ್ ಲಾಯರ್ ಸರ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತು ಅಂತಂದರೆ ಏನಿದು ಸೆನ್ಸಾರ್ ಮಂಡಳಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳಿದ್ದೀನಿ. ಈಗ ಹೆಂಗೆ ವಿಜಯ್ ಅವ್ರದ್ದು, ನಟ ವಿಜಯ್ ಇದಾರಲ್ಲ, ಅವ್ರದ್ದು ಜನನಾಯಕನ್ ಫಿಲಮ್ ರಿಲೀಸ್ ಆಗಲಿಲ್ವಲ್ಲ, ಅದಕ್ಕೆ CBFCನೂ ಮತ್ತು KVN ಪ್ರೊಡಕ್ಷನ್ ಅವರು ಹೊಡೆದಾಡ್ತಾ ಇದ್ದಾರೆ. ಅಂತಂದರೆ ನ್ಯಾಯ ಹೋರಾಟ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ರು. ಸೊ ಆ CBFC ಅನ್ನೋದು ಈ ಫಿಲಮ್ಗಳಿಗೆಲ್ಲ ಒಂದು ಸರ್ಟಿಫಿಕೇಟ್ನ ಕೊಡೋಂಥ ಒಂದು ಅಥಾರಿಟಿ ಇರ್ತಕ್ಕಂಥ ಒಂದು ಸಂಸ್ಥೆ, ಸೆಂಟ್ರಲ್ ಗೌರ್ನಮೆಂಟ್ ಸಂಸ್ಥೆ. ಅದರ ಹತ್ರನೇ ಹೋಗ್ಬಿಟ್ಟು ಇವರು ಕಂಪ್ಲೇಂಟನ್ನು ರೈಸ್ ಮಾಡಿರೋದು. ಏನಪ್ಪ ಅಂತಂದರೆ ಟಾಕ್ಸಿಕ್ ಚಿತ್ರದಲ್ಲಿ ಏನಾಗಿದೆ, ಮೊನ್ನೆ ಬಿಡುಗಡೆ ಆದಾಗ ಸೊ ಅಲ್ಲಿ ಒಂದು ಇಂಟಿಮೇಸಿ ಇರ್ತಕ್ಕಂಥ ಹಸಿ ಬಿಸಿ ದೃಶ್ಯಗಳನ್ನ ಡೈರೆಕ್ಟಾಗಿ ಹಾಗೆ ಬಿಟ್ಟಿದ್ದಾರೆ. ಸೊ ಇದನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಅಡ್ವೊಕೇಟ್ ಲೋಹಿತ್ ಕುಮಾರ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಸೆನ್ಸಾರ್ ಮಂಡಳಿ ಇದನ್ನೆಲ್ಲ ಹೆಂಗೆ ನೋಡಲ್ವಾ ಅನ್ನೋ ಥರ ಒಂದು ಪ್ರಶ್ನೆನ ಮಾಡಿದ್ದಾರೆ. ಅವರ ದೂರನ್ನ ಕೂಡ ಕೊಟ್ಟಿರೋದು ಹಾಗೇನೆ, ಅಂದರೆ ವ್ಯವಸ್ಥೆ ವಿರುದ್ಧವಾಗಿ ಹೇಳಿದ್ದಾರೆ. ಈಗ ಹೆಂಗೆ ಜನನಾಯಕನ್ ಫಿಲಮಲ್ಲಿ ಅಥವಾ ಬೇರೆ ಬೇರೆ ಫಿಲಮ್ಗಳಲ್ಲಿ ನೀವು ಎಷ್ಟೋ ಫಿಲಮ್ ಕಾಂಟ್ಯಾಕ್ಟ್ ಅವ್ರು ಇತ್ತು ಅಂತಂದರೆ ಹೋಗಿ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಫಿಲಮ್ಗೆ ಸರ್ಟಿಫಿಕೇಷನ್ನ ತಗೊಳ್ಳೋದು ಎಷ್ಟು ಕಷ್ಟ ಅಂತ. ಸೊ ನಾವೇನು ಒಬ್ಬ ಡೈರೆಕ್ಟ್ರ್ ಮನಸ್ಸಲ್ಲಿ ಅನ್ಕೋತಾನೋ ಅದನ್ನೆಲ್ಲನೂ ಕೂಡ ಒಂದು ಫಿಲಮಲ್ಲಿ ತೋರ್ಸೋಕ್ಕಾಗಲ್ಲ. ಹಂಗಿರಬೇಕಾದ್ರೆ ಈಗ ಯಾರು ಅಡ್ವೊಕೇಟ್ ಅವರು ಕಂಪ್ಲೇಂಟ್ನ ಹೋಗಿ ಕೊಟ್ಟಿದ್ದಾರಲ್ಲ, ಸೊ ಅವ್ರು ಕೇಳ್ತಾ ಇರೋದೇನು ಅಂತಂದರೆ, ಯೂಶ್ವಲಿ ನಾವೆಲ್ಲರೂ ಕೂಡ ಯಶ್ ಫ್ಯಾನೇನೆ. ಸೊ ನಾವೇನು ಯಶ್ ವಿರುದ್ಧನೂ ಅಲ್ಲ ಅಥವಾ ಟಾಕ್ಸಿಕ್ ಫಿಲಮ್ನ ವಿರುದ್ಧನೂ ಅಲ್ಲ. ನಾವೊಬ್ಬರು ಯಶ್ ಅವರ ಫ್ಯಾನ್ ಆಗಿ ಇಷ್ಟು ದಿನ ಹೆಂಗಿತ್ತು ಅಂತಂದರೆ, ಯಶ್ ಅವರು ಯಾವುದೇ ಫಿಲಮ್ ಬಂದ್ರೂ ಕೂಡ ಇಡೀ ಫ್ಯಾಮಿಲಿ ಎಂಟೈರ್ ಆಗಿ ಕೂತ್ಕೊಂಡು ನೋಡ್ಬೋದು ಅನ್ನೋ ಒಂದು ಭರವಸೆ ಇತ್ತು. ಏಕಾಏಕಿ ಇವರು ಏನು ಹೇಳಿದೆ ಅಂತಂದರೆ ಈ ಥರ ದೃಶ್ಯಗಳು ಇರುತ್ತೆ ಅಂತ ಒಂದು ಇದನ್ನು ಕೊಡದೆ, ಎಕ್ಸಾಂಪಲ್ ಒಂದು ಸಿಗರೇಟ್ ಇರೋದು ಅಥವಾ ಒಂದು ಧೂಮಪಾನ ಇರೋದು ಬಂತು ಅಂತಂದರೆ ಅಲ್ಲಿ ಹೇಳುತ್ತೆ ಇಲ್ಲಿ ಆಲ್ಕೋಹಾಲ್ ಆರೋಗ್ಯಕ್ಕೆ ಹಾನಿಕಾರಕ ಅಥವಾ ಸೆನ್ಸಿಟಿವ್ ಕಂಟೆಂಟ್ಗಳೆಲ್ಲ ಇದೆ. ಆದರೆ ಈ ಟಾಕ್ಸಿಕ್ದು ಇಂಟ್ರಡಕ್ಷನ್ ವೀಡಿಯೋಗೆ ಯೂಟ್ಯೂಬಲ್ಲಿ ಯಾಕೆ ಒಂದು ಮೊದಲೇ ಹೇಳಲಿಲ್ಲ ಈ ಥರದ್ದೊಂದು ಇದೆ ಅಥವಾ 18+ ಅಂತನೋ, ಅದು ಇರಬೇಕಾಗಿತ್ತು. ಅದು ಇಲ್ಲದೆ ಡೈರೆಕ್ಟಾಗಿ ಬಿಟ್ಟಿದ್ರಿಂದ ಎಷ್ಟೋ ಜನ ಈಗ ನಾವೇ ನೋಡ್ತಾ ಇದ್ವಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬಂದ್ಬಿಟ್ಟು ಒಂಥರ ಟ್ರೋಲ್ ವೀಡಿಯೋಸ್ ಥರ ಎಲ್ಲ ಆಗ್ತಾ ಇತ್ತಲ್ಲ, ಅದರಲ್ಲಿ ಹೇಳ್ತಾ ಇದ್ದಿದ್ದು ಮನೇಲಿ ಕೂತ್ಕೊಂಡು ಮಕ್ಕರಾಯಿತು ನನಗೆ ಅಂತಂದ್ಬಿಟ್ಟು ಎಷ್ಟು ಇವಾಗ ವೈರಲಾಗಿ ಹೋಗ್ತಾ ಇದೆಯಲ್ಲ, ಅದನ್ನೆಲ್ಲನೂ ಕೂಡ ಎಕ್ಸಾಂಪಲ್ ಕೊಟ್ಟು ಇವರು ಅಡ್ವೊಕೇಟ್ ಅವ್ರು ಹೇಳ್ತಾರೆ. ಅವರು ಅದನ್ನೂ ಒತ್ತಿ ಹೇಳ್ತಾರೆ, ನಾವಿಲ್ಲಿ ಯಶ್ ಅವ್ರ ವಿರುದ್ಧನೂ ಇಲ್ಲ ಅಥವಾ ನಾವು ಟಾಕ್ಸಿಕ್ ಫಿಲಮ್ ಅವ್ರ ವಿರುದ್ಧನೂ ಕೂಡ ಇಲ್ಲ. ನಮಗೇನು ಅಂತಂದರೆ ನಮ್ಮ ಸಮಾಜದ ಮಕ್ಕಳ ಒಂದು ಉದ್ದೇಶನ ಇಟ್ಕೊಂಡ್ರೆ ಇದು ಸರಿಯಲ್ಲ ಅನ್ನೋ ಥರ ಹೋಗ್ಬಿಟ್ಟು CBFCಗೆ ಅಂತಂದರೆ ಈ ಸರ್ಟಿಫಿಕೇಷನ್ ಎಲ್ಲ ಕೊಡ್ತಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ದೂರು ಕೊಟ್ಟಿದ್ದಾರೆ. ಅವ್ರು ಯಾವ ಥರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಂತಂದರೆ, ನೋಡಿ ಈಗ ಸಣ್ಣ ಮಕ್ಕಳು ಇರ್ತವೆ. ಆ್ಯಕ್ಚುಲಿ ಕರೆಕ್ಟ್, ಅದು ನೀವು ಒಂದು ಲೆವೆಲ್ಲಾಗಿ ಯೋಚನೆ ಮಾಡಿ ನೋಡ್ತು ಅಂತಂದರೆ ಓಕೆ, ಕನ್ನಡ ಸಿನಿಮಾ ಬೆಳೆದ್ರೆ ಮಾಡಿದ್ರೆ ಖುಷಿ ಇದೆ, ನನಗೂ ಖುಷಿ, ನಿಮಗೂ ಖುಷಿ, ಎಲ್ಲರಿಗೂ ಖುಷಿ. ಯಾಕಂದರೆ ನಾನು ಅವರು ಅಡ್ವೊಕೇಟ್ ಅವ್ರು ಮಾತಾಡಿದ ರೀತಿನೇ ನೋಡಿದ್ನಲ್ಲ, ಒಂಥರ ಮೆಚ್ಯೂರ್ಡ್ ಆಗಿತ್ತು ಟಾಕು. ಅದರಲ್ಲಿ ಯಾವುದೇ ರೀತಿ ಕೆಟ್ಟ ಅಭಿಪ್ರಾಯ ಇಲ್ಲ ಅನ್ನೋ ಥರ ನನಗನ್ನಿಸ್ತು. ಓಕೆನಾ? ಸೊ ಎಕ್ಸಾಂಪಲ್ ಹೇಳೋದಾದರೆ, ಈಗ ಆ ಥರದ್ದು ಯಾವುದೋ ಒಂದು ಸೀನ್ ಬಂದಾಗ ಫಿಲಮ್ಗಳಲ್ಲೆಲ್ಲ ಹೋಗಬೇಕಾದ್ರೆ ಸರ್ಟಿಫಿಕೇಟ್ ಇರೋ ಫಿಲಮು ಅದರಲ್ಲೆಲ್ಲ ಕೆಲವೊಂದು ಚಿತ್ರಮಂದಿರಗಳಲ್ಲಿ ಐಡೆಂಟಿಟಿ ಪ್ರೂಫ್ನ ತೋರಿಸ್ಬಿಟ್ಟು ಹೋಗಬೇಕು, ನಿನಗೆ 18 ವರ್ಷ ಆಗಿದೆಯಾ ಇಲ್ವಾ ಅಂತ. ಹಾಗಿರಬೇಕಾದ್ರೆ ಟೀಸರ್ ಅನ್ನೋದು ಸೋಷಿಯಲ್ ಮೀಡ್ಯಾದಲ್ಲಿ ಬಿಡುತ್ತೆ. ಇವತ್ತು ಆಲ್ಮೋಸ್ಟ್ ಮೊಬೈಲ್ ಫೋನ್ ಅನ್ನೋದು ಎಲ್ಲರ ಕೈಯಲ್ಲೂ ಇರುತ್ತೆ. ಒಂದು 18 ವರ್ಷದ ಮಕ್ಕಳು ಕೂಡ ಇವತ್ತು, ಅದಕ್ಕಿಂತ ಕಡಿಮೆ ಇರೋಂಥ ಮಕ್ಕಳು ಕೂಡ ಮೊಬೈಲ್ನ ಯೂಸ್ ಮಾಡ್ತಿರ್ತಾರೆ. ಲೈಕ್ ಯಾವುದಕ್ಕೆ, ಈಗ ಆನ್ಲೈನ್ ಕ್ಲಾಸಸ್ಗಳು, ಕ್ವಶನ್ ಪೇಪರ್ಸು, ಈಗ ಗ್ರೂಪ್ಗಳೇ ಆಗಿಬಿಟ್ಟಿದೆ ಸ್ಕೂಲ್ ಮಕ್ಕಳಿಗೆ. ಅಪ್ಪ ಅಮ್ಮ ಅವ್ರ ಮೊಬೈಲ್ನೇ ಕೈಯಲ್ಲಿ ಇಟ್ಕೊಂಡಿರ್ತವೆ. ಸೊ ಹಂಗಿರಬೇಕಾದ್ರೆ ಆ ಒಂದು ಟೀಸರ್ನ ಆ ಮಕ್ಕಳುಗಳು ನೋಡಿದಾಗ ಅವರ ಒಂದು ಮೈಂಡಲ್ಲಿ ಏನೇನು ಎಫೆಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ನನ್ನ ಜೊತೆಗೆ ಪಾಪ ಅವ್ರು ಅದನ್ನು ಹೇಳಿದ್ದಾರೆ, ನಾವು ಈ ಫಿಲಮ್ ವಿರುದ್ಧ ಅಲ್ಲ ಅಥವಾ ಟೀಮ್ ವಿರುದ್ಧ ಅಲ್ಲ, ನಾನು ಕೇಳ್ತಾ ಇರೋದು ಸಿಸ್ಟಮ್ನ ವಿರುದ್ಧ. ಸೊ ಸೆನ್ಸಾರ್ ಮಂಡಳಿಯವರು ಫಿಲಮ್ ರಿಲೀಸ್ ಆಗಬೇಕಾದ್ರೆ ಅಥವಾ ಥಿಯೇಟ್ರಲ್ಲಿ ರಿಲೀಸ್ ಆಗಬೇಕಾದ್ರೆ ಅಥವಾ OTTನಲ್ಲಿ ಕಂಟ್ರೋಲ್ ಮಾಡ್ತಾರೆ ಅನ್ನೋದಾದರೆ,
ಯಾಕೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಒಂದು ಫಿಲಮನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಕೇಳಿದ್ದಾರೆ. ಅಟ್ಲೀಸ್ಟು ಒಂದು ಫಿಲಮ್ ಬರಬೇಕಾದ್ರೆ ಫ್ಯಾಮಿಲಿ ಸೇಫ್ ಕಂಟೆಂಟ್ ಅಂತನೋ ಅಥವಾ ಒಂದು ಲೈಕ್ ಅದರಲ್ಲಿ ಏನಾದ್ರು ಒಂದು ಇರಬೇಕಿತ್ತು ಅನ್ನೋದಷ್ಟೇ ಅವರ ಒಂದು ಉದ್ದೇಶ ಅಂತ ನನಗನ್ಸುತ್ತೆ. ಓಕೆನಾ? ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಕಡೆ ಈಗ ಆಪೋಸಿಟು ವ್ಯಕ್ತ ಆಗ್ತಾ ಇದೆ, ಈ ಕಡೆ ಸಪೋರ್ಟೂ ಕೂಡ ವ್ಯಕ್ತ ಆಗ್ತಾ ಇದೆ. ಹೆಂಗೆ ಅಂತಂದರೆ ಒಂದು ಕಡೆ ಜನ ಏನು ಹೇಳ್ತಾ ಇದ್ದಾರೆ, ಬಿಡು ನಮ್ಮ ಕನ್ನಡದ ಹುಡುಗ ಅಷ್ಟೆಲ್ಲ ಹೋಗ್ತಾ ಇದ್ದಾರೆ, ಏನಾದ್ರು ಒಂದು ದೊಡ್ಡ ಬಾಲಿವುಡ್ ಲೆವೆಲ್ ಹಾಲಿವುಡ್ ಲೆವೆಲಿಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಖುಷಿ ಪಡ್ತಾ ಇದ್ದಾರೆ. ವರ್ಲ್ಡ್ ಲೆವೆಲಲ್ಲಿ ಹೋಗ್ತು ಅಂತಂದರೆ ನಮ್ಮೆಲ್ರಿಗೂ ಖುಷಿ ಅಂತ. ಹೌದು, 100% ಎಲ್ರಿಗೂ ಖುಷಿನೇ ಆಗುತ್ತೆ. ಆದರೆ ಇನ್ನೊಂದು ಸೈಡಲ್ಲಿ ಯೋಚನೆ ಮಾಡ್ತು ಅಂತಂದರೆ ಅಟ್ಲೀಸ್ಟು ಒಂದು ಹಿಂಟ್ ಕೊಟ್ಟುಬಿಟ್ಟಿದ್ದಿದ್ರೆ ತೊಂದರೆ ಆಗ್ತಿರ್ಲಿಲ್ಲ ಅಂತ. ಏನಾಗುತ್ತೆ ಅಂತಂದರೆ ಈಗ ನೀವು ಹಾಲಿವುಡ್ ಲೆವೆಲ್ವರೆಗೂ ಯೋಚನೆ ಮಾಡಿದ್ರೆ ಟೈಟಾನಿಕ್ ಫಿಲಮ್ ನೀವು ನೋಡಿದ್ದೀರಾ, ಅದರಲ್ಲೂ ಒಂದಷ್ಟು ಸೀನ್ಗಳಿದೆ. ಸೊ ನೀವು ಇಂಗ್ಲೀಷ್ ಫಿಲಮ್ ನೋಡೋಕ್ಕೆ ಹೋಗ್ತೀರಾ ಅಂತಂದ್ರೇ ಅದು ಹಾಗೆ ಇರುತ್ತೆ ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡು ಹೋಗ್ತೀವಿ. ಈವನ್ ಈಗ ನಮ್ಮಲ್ಲೇ ಆದ್ರೂ ಕೆಲವೊಬ್ಬರು ಆ್ಯಕ್ಟರ್ಸ್ಗಳನ್ನ ನೀವು ನೋಡಿದ್ದೀರಾ, ಫಿಲಮ್ಗಳಿಗೆ ಹೋಗ್ಬೇಕಾದ್ರೇ ಗೊತ್ತಿರುತ್ತೆ ಓ ಹೀಗೆ ಅಂತ. ಗೊತ್ತಿದ್ದು ನಾನು ಅದನ್ನು ಅಟೆಂಡ್ ಮಾಡೋದು ಬೇರೆ. ಆದರೆ ಈಗ ಯಶ್ ಅವ್ರದ್ದು ಹೆಂಗಿತ್ತು ಅಂತಂದರೆ ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಇತ್ತು, ಅಥವಾ ವಲ್ಗರಿಟಿ ಅಲ್ಲ, ನಾನು ಇದನ್ನು ವಲ್ಗಾರಿಟಿ ಅಂತಲೂ ಹೇಳಲ್ಲ, ಒಂದು ಸೀನ್ ಇದೆ ಆಯಿತಾ. ಬಟ್ ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ. ಸೊ ಆ ಎಕ್ಸ್ಪೆಕ್ಟೇಷನ್ನಿಂದ ಏನಾಗಿದೆ, ಇವತ್ತು ಮನೇಲಿ ಕೆಲವೊಬ್ರಿಗೆ ಮುಜುಗರ ಆಗಿದೆ. ಇನ್ನು ಮಕ್ಕಳು ನೋಡಿರ್ತವೆ, ಮಕ್ಕಳು ನೋಡ್ಬಿಟ್ಟು ಕ್ವಶನ್ ಮಾಡ್ತವೆ. ಸೊ ಅದೇನು ನಡೀತಪ್ಪ, ಹಂಗೆ ಬಂದರೆ ಅದು ಏನು ಅರ್ಥ ಅಂತ ಕೇಳಿದಾಗ ಇರಿಸು ಮುರುಸು ಆಗುತ್ತೆ ಅನ್ನೋ ಅಭಿಪ್ರಾಯನ ಅವರು ವ್ಯಕ್ತಪಡಿಸಿದ್ದಾರೆ. ನನ್ನನ್ನು ಕೇಳೋದಾದ್ರೂ ಓಕೆ, ಫಿಲಮ್ಗೆ ಆರ್ಟ್ಗೆ ಒಂದು ಫ್ರೀಡಮ್ ಇರಬೇಕು, ಆದರೆ ಅದ್ರ ಜೊತೆಗೆ ಅಡಲ್ಟ್ಸ್ ಅದನ್ನು ವಾಚ್ ಮಾಡಬೇಕಾದ್ರೆ ಅಂತಂದರೆ ಚಿಕ್ಕ ಮಕ್ಕಳು ಅದನ್ನು ನೋಡ್ಬೋದಾ ಬೇಡವಾ ಅನ್ನೋ ಒಂದು ಸೂಚನೆ ಇತ್ತು ಅಂತಂದರೆ ಸರಿ ಹೋಗುತ್ತೆ. ಈಗ ನೀವು ಫ್ಯಾಕ್ಟಾಗಿ ಹೇಳೋದಾದರೆ ಈಗ ನೋಡಿ, ಇದು ಪ್ರಾಬ್ಲಮ್ಮು ಟಾಕ್ಸಿಕ್ ಫಿಲಮ್ದು ಅಲ್ಲ ಅಥವಾ ಯಶ್ ಅವ್ರದ್ದು ಅಲ್ಲ. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಆ ಥರ ಗೈಡ್ಲೈನ್ಸ್ ಏನಿಲ್ಲ. ಯೂಟ್ಯೂಬಲ್ಲಿ ಏನಿದೆ ಅಂತಂದರೆ ನ್ಯೂಡಿಟಿನ ಕಂಟ್ರೋಲ್ ಮಾಡಬೇಕು ಅನ್ನೋದಿದೆ, ಕರೆಕ್ಟ್ ಅಲ್ವಾ? ಆದರೆ ಈ ಥರದ್ದು ಕೆಲವೊಂದು ಸೀನ್ಗಳನ್ನು ತೋರ್ಸೋಕ್ಕೆ ಅಲ್ಲಿ ಅವಕಾಶ ಇದೆ. ಬಟ್ ಇವರು ಅಡ್ವೊಕೇಟ್ ಅವರ ವಾದ ಏನು ಅಂತಂದರೆ, ಸೆನ್ಸಾರ್ ಮಂಡಳಿ ಯಾವುದಾದ್ರೂ ಒಂದು ಫಿಲಮ್ದು ಟೀಸರು ಟ್ರೇಲರು ಈ ಥರದ್ದು ಏನಾದರೂ ಬಂದಾಗ ಹೆಂಗೆ ಫಿಲಮ್ ರಿಲೀಸ್ ಮಾಡಬೇಕು ಅಂದ್ರೆ ಒಂದು ಸರ್ಟಿಫಿಕೇಟ್ನ ಕೊಡ್ತೀರೋ ಆ ಥರ ಇದಕ್ಕೂ ಕೂಡ ಕೊಡಿ ಅಂತ ಕೇಳ್ತಿದ್ದಾರೆ ಅಷ್ಟೇ. ನಾನು ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಹೆಂಗೆ ಮಾಡೋದು ನನಗೂ ಅರ್ಥ ಆಗ್ತಾ ಇಲ್ಲ. ಇದು ತುಂಬ ಕಾಂಪ್ಲೆಕ್ಸ್ ಇದೆ. ಎಕ್ಸಾಂಪಲ್ ಹೆಂಗಾಗತ್ತೆ ಅಂತಂದರೆ, ಈಗ ನಾವು ದೂರದಿಂದ ನೋಡಿದಾಗ ಎಲ್ಲವೂ ಸರಿ ಅಂತ ಕಾಣಿಸುತ್ತೆ, ಬಟ್ ಹತ್ತಿರದಿಂದ ಆದಾಗ ಎಲ್ಲೋ ಸರಿ ಇಲ್ವೇನೋ ಅಂತ ಅನಿಸುತ್ತೆ. ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ನೀವು ಇವಾಗ ಎರಡು ಕಡೆನೂ ವಾದ ಮಾಡೋರು ಇರ್ತೀರ. ಸೊ ಹಂಗಾಗಿ ನಾನು ಆ ಕಡೆನೂ ಹೇಳಲ್ಲ, ಈ ಕಡೆನೂ ಹೇಳಲ್ಲ. ಸೊ ನಿಮಗೆ ಬಿಡ್ತೀನಿ, ಕಮೆಂಟ್ ಬಾಕ್ಸ್ ಖಾಲಿ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನಾಗುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನೇನು ಅಂತಂದರೆ ಈ ಥರದ್ದು ಒಂದು ಆಗಿದೆ ಘಟನೆ. ಸೊ ಅದನ್ನು ಸುಮಾರು ಜನ ಏನು ಅನ್ಕೊಬಿಟ್ಟಿರ್ತಾರೆ ಅಂತಂದರೆ, ಪಾಪ ಅವರು ಅಡ್ವೊಕೇಟ್ ಕಂಪ್ಲೇಂಟ್ ಮಾಡಿರೋದು ಯಶ್ ಅವ್ರ ಮೇಲಿರೋಂಥ ಒಂದು ಯಾವ ಥರ ಉರಿ ಅನ್ನೋ ಥರ ಎಲ್ಲ ಹೇಳೋದು ಥರ ನಾನು ನೋಡಿದೆ. ನನಗೆ ಅದು ಸರಿಯಿಲ್ಲ ಅಂತ ಅನ್ನಿಸ್ತು. ಪಾಪ ಅವ್ರದ್ದು ಆ ಥರ ಎಲ್ಲ ಇಂಟೆನ್ಷನ್ ಇಲ್ಲ. ಅವರು ಟಾಕ್ಸಿಕ್ ಅಂತಲ್ಲ, ಇನ್ನು ಯಾವುದೇ ಫಿಲಮಲ್ಲೂ ಈ ಥರ ಬಂದ್ರೂ ಕೂಡ ಕೇಳಬಹುದು ಅಂತ ನನಗನ್ಸುತ್ತೆ. ಇನ್ನು ಇದರಲ್ಲಿ ಇನ್ನೇನು ವೈಯಕ್ತಿಕವಾದಂಥ ಒಪಿನಿಯನ್ ಅವೆಲ್ಲ ಏನಿಲ್ಲ. ಒಂದು ವಿಚಾರ ಇತ್ತಲ್ಲ, ಅದನ್ನು ನಿಮಗೆ ತಿಳಿಸೋಣ ಅಂತಂದ್ಬಿಟ್ಟು ಮಾಡಿದೆ. ಇಷ್ಟು ಹೇಳ್ತಾ ನಿಮ್ಗೇನು ಅನ್ನಿಸ್ತು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.